ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಲಾಭದಾಹಕ್ಕೆ ಇಂಗುತ್ತಿದೆ ನೀರು, ಕಾಣೆಯಾಗುತ್ತಿವೆ ನದಿಗಳು ಈ ಲೇಖನದ ಮೇಲೆ ಕೇಳುವಂತಹ 5 ಮತ್ತು 10 ಅಂಕದ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಕನ್ನಡದ ಜೊತೆಗೆ ಎಲ್ಲ ಉಳಿದ ವಿಷಯಗಳಿಗೆ ಸಂಬಂಧಪಟ್ಟಂತಹ PDF ನೋಟ್ಸ್ ಹಾಗೂ ಅಕ್ಯುರೇಟ್ ಕ್ವೆಶನ್ಸ್ಗಳು ವಿತ್ ಕಂಪ್ಲೀಟ್ ಸಿಲೆಬಸ್ ವಿಡಿಯೋಗಳನ್ನು ನಾವು ಯೂಟ್ಯೂಬ್ ಮೆಂಬರ್ಶಿಪ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಇದೆ. ಸೊ ಅದರ ಮೂಲಕ ನೀವು ಜಾಯ್ನ್ ಆಗಿ, ನಂತರ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ, ಅದರಲ್ಲೂ ಕೂಡ ನೀವು ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ. ಈ ಲಾಭದೇಹಕ್ಕೆ ಇಂಗುತ್ತಿದೆ ನೀರು, ಕಾಣೆಯಾಗುತ್ತಿವೆ ನದಿಗಳು. ಸೊ ಇದಕ್ಕೆ ಉತ್ತರವನ್ನು ಹೇಗೆ ಬರಿಬೇಕಂದ್ರೆ, ಒಂದು ಸ್ಮಾಲ್ ಪೀಠಿಕೆ ಇಂಟ್ರೊಡಕ್ಷನ್ನ ಮಾಡಿ, ನದಿಯ ಮಹತ್ವ, ಅಂತರ್ಜಲದ ಮಹತ್ವ, ನೀರಿನ ಮಹತ್ವ, 3 ಟಾಪಿಕ್, ನದಿ, ಅಂತರ್ಜಲ, ನೀರು, ಇವುಗಳ ಬಗ್ಗೆ ನೀವು ಬರಿಬೇಕಾಗತ್ತೆ. ಒಂದು ವೇಳೆ ಅಕ್ಯುರೇಟ್ ಈ ಪಾಠದ್ದೇ ನಿಮಗೆ ಶಬ್ದಗಳು ನೆನಪಾಗಿಲ್ಲ ಅಂದರೆ, ಒಂದು ರೀತಿ ಪ್ರಬಂಧ ಬರೆಯುವಾಗ, ಯಾವುದಾದ್ರೂ ವಿಷಯ ಕೊಟ್ಟು ನಿಮಗೆ ಪ್ರಬಂಧ ಬರೆಯುವಾಗ ಹೇಳಿದಾಗ ಹೇಗೆ ಬರೀತಿರಲ್ಲ ಆ ರೀತಿಯಾಗಿ ನೀವು ನೀರಿನ ಮಹತ್ವವನ್ನು, ನದಿಯ ಮಹತ್ವವನ್ನು, ಅಂತರ್ಜಲದ ಮಹತ್ವವನ್ನು ಬರೆದ್ರೆ ಇದಕ್ಕೆ ಪೂರ್ತಿ ಅಂಕಗಳು ನಿಮಗೆ ಸಿಗುತ್ತೆ. ಮೊದಲನೇದ್ದು ಪರಿಚಯ. ಈ ಲೇಖನ ನದಿಯ ಮತ್ತು ಅಂತರ್ಜಲದ ಹಾಗೂ ನೀರಿನ ಪ್ರಾಮುಖ್ಯತೆಯನ್ನು ನಮಗೆ ತಿಳಿಸುತ್ತದೆ. 3 ಪಾಯಿಂಟ್ ಇದೆ: ನದಿ, ಅಂತರ್ಜಲ ಮತ್ತು ನೀರು. ಈ ಲೇಖನದಲ್ಲಿ ಲೇಖಕರು ನದಿಯ ಹೋರಾಟಗಾರ ರಾಮಸ್ವಾಮಿ ಆರ್ ಅಯ್ಯರ್ ಅವರನ್ನು ಕುರಿತು ಕೆಲವು ಚಿಂತನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಅವರನ್ನು ನೆನಪಿಸ್ಕೊಳ್ತಾ ಇದ್ದಾರೆ ಅದರೊಳಗೆ ಲೇಖನದಲ್ಲಿ. ರಾಮಸ್ವಾಮಿ ಆರ್ ಅಯ್ಯರ್ ಎಂಬುವರು ಆಣೆಕಟ್ಟಿನ ವಿರುದ್ಧ ಹೋರಾಟ ಮಾಡಿದಂಥ ಒಬ್ಬ ಪರಿಸರವಾದಿ. 2 ದಶಕಗಳಿಂದ ನೀರಿನ ಸಮಸ್ಯೆ ಎದುರಾದಾಗ ನೆನಪಾಗುವುದು ರಾಮಸ್ವಾಮಿ ಆರ್ ಅಯ್ಯರ್. ರಾಜ್ಯಗಳ ನಡುವಿನ ನೀರಿನ ವ್ಯಾಜ್ಯ, ರಾಷ್ಟ್ರ ಮಟ್ಟದ ನೀರಿನ ಹಂಚಿಕೆ ವ್ಯಾಜ್ಯ, ಅಂತರ್ಜಲದ ಸಮಸ್ಯೆ, ಆಣೆಕಟ್ಟುಗಳ ವಿರುದ್ಧದ ಹೋರಾಟ, ವಿವಾದಗಳಲ್ಲಿ ಅಯ್ಯರ್ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸೊ ಆರ್ ಅಯ್ಯರ್ ಅವರು, ಈ ರಾಮಸ್ವಾಮಿ ಆರ್ ಅಯ್ಯರ್ ಅವರು ರಾಜ್ಯಗಳ ನಡುವೆ ನೀರಿನ ಸಮಸ್ಯೆ ಬಂದರೆ, ರಾಷ್ಟ್ರ ಮಟ್ಟದಲ್ಲಿ ನೀರಿನ ಸಮಸ್ಯೆ ಬಂದರೆ, ಅಂತರ್ಜಲದಲ್ಲಿ ನೀರಿನ ಸಮಸ್ಯೆ ಬಂದರೆ, ನದಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಬಂದರೆ, ಆಣೆಕಟ್ಟಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬಂದಾಗ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡಿ ನಮ್ಮನ್ನು ಆ ಕಷ್ಟದಿಂದ ಪಾರು ಮಾಡಿದಂಥ ವ್ಯಕ್ತಿ. ಸೊ ಇದಿಷ್ಟು ಪೀಠಿಕೆಯಲ್ಲಿ ನೀವು ಬರೀಬೇಕಾಗತ್ತೆ. ಇದು ಸಂಕ್ಷಿಪ್ತ ಪೀಠಿಕೆ. ನದಿಯ ಬಗ್ಗೆ 2 ಪಾಯಿಂಟ್ ಮಾಡಿದ್ದೀನಿ. ಸೊ ಮೊದಲನೇ ಪಾಯಿಂಟು, ನದಿ ಯಾರಿಗೆ ಯಾವ ರೀತಿ? ನದಿ ಉದ್ದಿಮೆದಾರರಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ ಕೊಳಕು ಚೆಲ್ಲುವ ಒಂದು ವಸ್ತು ಅಥವಾ ಬಾಟಲಿಗೆ ಹಾಕಿ ಮಾರಾಟ ಮಾಡುವಂಥ ಒಂದು ವಸ್ತು. ನೀರಾವರಿ ದೃಷ್ಟಿಯಿಂದ ನೋಡುವವರಿಗೆ ಕೇವಲ ಇದೊಂದು ಕಾಲುವೆ ಮಾತ್ರ. ಮಾಫಿಯಾ ದಂಧೆ ಮಾಡುವವರಿಗೆ ಇದು ಮರಳು ದಂಧೆ ಮಾತ್ರ. ರಾಜಕಾರಣ ಮಾಡುವವರ ದೃಷ್ಟಿಯಲ್ಲಿ ಇದು ಓಟು. ಕಾಂಟ್ರಾಕ್ಟರ್ಗಳ ದೃಷ್ಟಿಯಲ್ಲಿ ಇದು ಒಂದು ರೀತಿಯಾದ ಕಾಂಚನ, ಹಣ ಗಳಿಸುವಂಥ ಒಂದು ಸಾಧನ. ಆರ್ಥಿಕ ತಜ್ಞರ ದೃಷ್ಟಿಯಲ್ಲಿ ಇದೊಂದು ಬೇಡಿಕೆ ಮತ್ತು ಪೂರೈಕೆ ವಿಷಯ. ನದಿ ಕೆಲವರಿಗೆ ಇದು ವಿದ್ಯುತ್ ಶಕ್ತಿ ನೀಡುವಂಥ ಒಂದು ಸಾಧನ. ಆದರೆ ನೋಡಿದರೆ ನಿಜವಾಗ್ಲೂ ನದಿ ಏನಂದರೆ ಜೀವಂತಿಕೆ, ಒಳನಾಡಿ, ಮೀನು, ಮನುಷ್ಯ, ಪ್ರಾಣಿ, ಪಕ್ಷಿ, ವನ್ಯಜೀವಿಗಳ ನಿತ್ಯ ನಿರಂತರ ಆಧಾರ, ಸಾಗರದ ಜೀವರಾಶಿಗೆ ಊಟ ಒದಗಿಸುವ ಮಹಾತಾಯಿ. ಸೊ ನದಿಗೆ ಇರುವಂಥ ಈ ಶಕ್ತಿಗಳು. ನೆಕ್ಸ್ಟು, ನದಿಯ ಬಗ್ಗೆ ಇನ್ನೊಂದು ಪಾಯಿಂಟ್ ಯಾವ್ದು ಬರೀಬೇಕಂದ್ರೆ, ನದಿ ಇದ್ದಲ್ಲಿ ಪ್ರವಾಹ ಕೂಡ ಇದ್ದೇ ಇರುತ್ತದೆ. ಈ ಪ್ರವಾಹ ತಡೆಗಟ್ಟಲು ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗುತ್ತದೆ. ನದಿ ಕೇವಲ ಮೇಲೆ ಹರಿಯುವುದಲ್ಲ, ಭೂಮಿ ಅಂತರ್ಜಲದಲ್ಲಿಯೂ ಹರಿಯುತ್ತದೆ. ಉಪಯುಕ್ತವಾಗಿ ಸಮುದ್ರ ಸೇರುತ್ತದೆ, ಅನುಪಯುಕ್ತವಾಗಿ ಸಮುದ್ರ ಸೇರುತ್ತದೆ, ಸಾಗರವನ್ನು ಸೇರುತ್ತದೆ ಎಂದು ಚಿಂತಿಸುತ್ತಾ ಒಂದು ತೊಟ್ಟು ನೀರು ಸಮುದ್ರಕ್ಕೆ ಸೇರಲು ಬಿಡದೆ ಹೋದರೆ ನದಿ ಜೀವಂತಿಕೆ ಕಳೆದುಕೊಳ್ಳುತ್ತದೆ. ಬುಡ, ರುಂಡ, ಮುಂಡ ಕತ್ತರಿಸಿದರೆ ನದಿ ನದಿಯಾಗುವುದೇ? ನದಿ ತಿರುಗಿಸುವ ಯೋಜನೆಗಳು ಗುಡ್ಡ ಕಡಿದು ಇಲಿ ಹಿಡಿಯುವ ಕಸರತ್ತಾಗಿದೆ, ಮನೆ ಸುಟ್ಟು ಇಲಿ ಓಡಿಸುವ ಮಸಲತ್ತಾಗಿದೆ. ಅಂದರೆ ಇಲ್ಲಿ ಹೇಳ್ತಾ ಇರೋದೇನೆಂದರೆ, ನದಿ ಪ್ರವಾಹವನ್ನು ಸೃಷ್ಟಿ ಮಾಡುತ್ತೆ. ಪ್ರವಾಹವನ್ನು ತಡೆಗಟ್ಟೋದಕ್ಕೋಸ್ಕರ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಯಾವಾಗ ನದಿಗೆ ಅಡ್ಡಲಾಗಿ ನಾವು ಆಣೆಕಟ್ಟನ್ನು ಕಟ್ಟಿ ಸಮುದ್ರಕ್ಕೆ ಸೇರುವಂತಹ ಅನುಪಯುಕ್ತವಾದ ನೀರು ವೇಸ್ಟ್ ಆಗಲಾರ್ದಂತೆ ನಾವು ಆಣೆಕಟ್ಟು ಕಟ್ತಾ ಹೋದರೆ, ನದಿನ ನಾವು ನಿಂದ್ರಿಸ್ತಾ ಹೋದರೆ, ಆಗ ನದಿ ನದಿಯಾಗಿರೋದಿಲ್ಲ. ನದಿಯ ರುಡ ಅಂದರೆ ಆಣೆಕಟ್ಟು ಕಟ್ಟದಾಗ ಏನಾಗುತ್ತೆ, ರುಂಡ ಮುಂಡ ಕತ್ತರಿಸಂತಾಗುತ್ತೆ. ಆಗ ಅದು ನದಿ ಆಗಿರೋದಿಲ್ಲ. ನದಿಗಳನ್ನು ತಿರುಗಿಸುವಂಥ ಒಂದು ಹೊಸ ಟೆಕ್ನಾಲಜಿ ಬಂದಿದೆ.
ಸೊ ದಿಕ್ಕನ್ನು ಬದಲಾಯಿಸ್ಬಿಡೋದು ನದಿಯದು. ಸೊ ಅದು ಕೂಡ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ ಈಗ ಒಂದು ದೊಡ್ಡ ಗುಡ್ಡವನ್ನು ಕತ್ತರಿಸಿ ಒಂದು ಸಣ್ಣ ಇಲಿಯನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡಿದ ಹಾಗೆ ಆಗಿದೆ, ಅಥವಾ ಮನೆ ಸುಟ್ಟು ಇಲಿನ ಓಡಿಸೋದಕ್ಕೆ ಪ್ರಯತ್ನ ಮಾಡಿದಾಗ. ಅಂದರೆ ನಮ್ಮ ನೇಚರ್ನ, ನಮ್ಮ ಈ ಅಸ್ತಿತ್ವವನ್ನು ನಾವು ಹಾಳು ಮಾಡಿ ಒಂದು ನೀರನ್ನು ಹರಿಯೋದಕ್ಕೋಸ್ಕರ ನದಿನ ಸೃಷ್ಟಿ ಮಾಡೋದು ತಪ್ಪಾಗುತ್ತೆ. ಸೊ ಇದಿಷ್ಟು ನೀವು ನದಿಗಳ ಬಗ್ಗೆ ಬರೀಬೇಕಾಗಿರುವಂಥ 2 ಪಾಯಿಂಟ್. ಇನ್ನು ಅಂತರ್ಜಲದ ಬಗ್ಗೆ, ನಮ್ಮ ದೇಶ 40% ನೀರಾವರಿ ಜಮೀನು ಇಂದಿಗೂ ಅಂತರ್ಜಲವನ್ನು ಅವಲಂಬಿಸಿದೆ. ಅಂದರೆ ಕೃಷಿ ಏನು ನಡೀತಾ ಇದೆ ಅದರಲ್ಲಿ 40% ಅಂತರ್ಜಲ, ಬಾವಿ ನೀರನ್ನೇ ನಾವು ನಂಬಿದ್ದೀವಿ. ದೇಶದಲ್ಲಿ 3 ಕೋಟಿಗೂ ಮೀರಿ ಬೋರ್ವೆಲ್ಗಳಿವೆ. ಆಣೆಕಟ್ಟು ಬೇಡ ಎಂಬುದು ರಾಮಸ್ವಾಮಿಯವರ ವಾದವಲ್ಲ. ನೀರಿನ ಸರಿಯಾದ ನಿರ್ವಹಣೆ ಮಾಡಿ, ಉಳಿತಾಯ ಮಾಡಿ, ಮಳೆ ನೀರು ಕೊಯ್ಲು ತಂತ್ರಜ್ಞಾನ ಆಧಾರಿತ ಸುಧಾರಣೆ ತಂದು, ಕೆರೆ ಕಟ್ಟೆ ಒಣಗಿಸಿ, ಬಾವಿ ಬತ್ತಿಸಿ, ನದಿ ನೀರು ಹಾಯಿಸಿದರೆ ಅದು ಪರಿಹಾರವಲ್ಲ ಅನ್ನೋದು ಇವರು ಒಂದು ವಾದ. ಅಂದರೆ ಈಗೇನಾಗ್ಬಿಟ್ಟಿದೆ, ಕೆರೆಗಳು ಒಣಗ್ತಾ ಇವೆ, ಬಾವಿಗಳು ಒಣಗ್ತಾ ಇವೆ. ಸೊ ಅವುಗಳಿಗೆ ನೀರು ಎಲ್ಲಿಂದ ತರ್ತಾರೆ? ಈ ಡ್ಯಾಮ್ಗಳಿಂದ ನೀರನ್ನು ಹರಿಸ್ತಾರೆ. ಇದು ಸರಿಯಾದ ಶಾಶ್ವತವಾದ ಪರಿಹಾರ ಅಲ್ಲ. ನಾವೇನು ಮಾಡಬೇಕು, ಅಂತರ್ಜಲವನ್ನು ಹೆಚ್ಚಿಸೋದಕ್ಕೋಸ್ಕರ ಹೊಸ ಹೊಸ ನಿಯಮಗಳನ್ನು, ಯೋಜನೆಗಳನ್ನ ತಂದು ಸರಿಯಾದ ಕನ್ಸ್ಟ್ರಕ್ಷನ್ನ ಮಾಡೋದ್ರ ಮೂಲಕ ನಾವು ನೀರನ್ನು ಉಳಿಸಬೇಕಾಗಿದೆ. ಇನ್ನು ನೀರಿನ ಶಕ್ತಿ ಏನನ್ನೋದನ್ನು ಲೇಖಕರು ಹೇಳ್ತಾ ಇದ್ದಾರೆ. ಇದು ಕೊನೆ ಪಾಯಿಂಟ್. ನೀರನ್ನು ಸೃಷ್ಟಿಸಲು ಆಗದು, ಧ್ವಂಸವೂ ಮಾಡಲು ಆಗದು. ಕೇವಲ ಇದು ರೂಪಾಂತರಗೊಳಿಸಬಹುದಷ್ಟೇ. ಹಿಮಾಲಯದಿಂದ ಹೊರಟ ಶುದ್ಧವಾದ ಗಂಗೆಯನ್ನು ಕೊಚ್ಚೆ ಕೂಡ ಮಾಡಬಹುದು, ಅಂದರೆ ಹೊಲಸು ಮಾಡಬಹುದು. ಹೊಲಸಾಗಿರುವ, ಕೊಳಚೆಯಾಗಿರುವ ನೀರನ್ನು ನಾವು ಶುದ್ಧ ಕೂಡ ಮಾಡಬಹುದು. ಇದಕ್ಕೆ ನಾವು ರಾಸಾಯನಿಕಗಳನ್ನ ಹೆಚ್ಚಾಗಿ ಬಳಸ್ತಾ ಇದ್ದೇವೆ. ನಮ್ಮ ದೇಹದಲ್ಲಿ ನೀರಿನ ಪಾತ್ರ, ಅಂದರೆ ನಮ್ಮ ದೇಹದೊಳಗಿರುವಂಥ ನೀರಿನ ಕೆಲಸ ಏನು, ಕೇವಲ ರಾಸಾಯನಿಕಗಳನ್ನ ಶೇಖರಿಸುವುದಷ್ಟೇ ಅಲ್ಲ, ಬದಲಾಗಿ ದೇಹದಲ್ಲಿ ಪ್ರೋಟೀನ್ ಸಂಚರಿಸುವಂತೆ ಮಾಡುವುದು. ಒಬ್ಬ ವ್ಯಕ್ತಿ 70 kg ಮನುಷ್ಯನ ದೇಹದಲ್ಲಿ ಸುಮಾರು 42 ಲೀಟರ್ ನೀರು ಇರುತ್ತೆ. 1% ನೀರು ಕೂಡ ನಮ್ಮ ದೇಹದಿಂದ ಕಡಿಮೆ ಆದರೆ ಬಾಯಾರಿಕೆ ಉಂಟಾಗುತ್ತೆ. ಸೊ ಇದು ನೀರಿನ ಮಹತ್ವ. ನೀರು ಕುಡಿಯದೇ ಇದ್ದರೂ ಊಟ ಮಾಡದೇ ಇರುವವರಿಗಿಂತ ಮೊದಲು ಸಾಯುತ್ತಾರೆ. ಅಂದರೆ ಊಟ ಇಲ್ಲಾಂದ್ರೂ ಬದುಕಬಹುದು, ನೀರಿಲ್ಲದೇ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಸ್ವಾರಸ್ಯ ಏನಂದರೆ, ಬೇರೆ ಗ್ರಹಗಳಲ್ಲಿ ಜೀವಿಗಳಿವೆ ಎಂದು ಹುಡುಕುವ ಬದಲಾಗಿ ನೀರು ಉಂಟೆ ಎಂದು ಹುಡುಕುವಂತಹ ಪ್ರಾಮುಖ್ಯತೆ ಈಗ ನೀರಿಗೆ ಬಂದಿದೆ. ಅಂದರೆ ಬೇರೆ ಗ್ರಹದಲ್ಲಿ ನಾವು ಪ್ರಾಣಿಗಳನ್ನ ಹುಡುಕುವ ಬದಲಾಗಿ ನೀರನ್ನು ಹುಡುಕ್ತಾ ಇದ್ದೀವಿ, ಅಷ್ಟು ನೀರಿಗೆ ಪ್ರಾಮುಖ್ಯತೆ ಇದೆ. ಸೊ ನೀರಿನ ಬಗ್ಗೆ, ಅಂತರ್ಜಲದ ಬಗ್ಗೆ ಮತ್ತು ನದಿಯ ಬಗ್ಗೆ ಹಾಗೂ ಪರಿಚಯ, ಸೊ ಇದಿಷ್ಟು ಬರೆದಾಗ ನೀವು ಪೂರ್ತಿ ಅಂಕಗಳನ್ನ ಪಡ್ಕೋತೀರಾ. ಸೊ ಇದಿಷ್ಟು ಕೀ ಆನ್ಸರ್ಸ್, ಇದೇ ಅಕ್ಯುರೇಟ್ ಆನ್ಸರ್ಸ್. ಸೊ ಇದಿಷ್ಟು ನೀವು ಓದ್ಕೋಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅಕ್ಯುರೇಟ್ PDF ನೋಟ್ಸ್ ಮತ್ತು ಯೂನಿವರ್ಸಿಟಿ ಕೀ ಆನ್ಸರ್ಸ್ಗಳು ಹಾಗೂ ಎಕ್ಸಾಮ್ನಲ್ಲಿ ಬೀಳುವಂಥ ಪ್ರಶ್ನೆಗಳಿಗೆ ನಾವು ಯೂಟ್ಯೂಬ್ ಮೆಂಬರ್ಶಿಪ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಮೆಂಬರ್ಶಿಪ್ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ ಹಾಗೂ ವಾಟ್ಸಪ್ ಗ್ರೂಪ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ. ಜಾಯ್ನ್ ಆಗಿ ನೀವು ಪ್ರಶ್ನೆಗಳನ್ನ ಪಡ್ಕೋಬಹುದು. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಲೇಖನದೊಂದಿಗೆ ಸಿಗೋಣ.